ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ಪಾತಾತ್ಮಜಂ ವಾನರಯೋಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹರಿ ಓಂ. ಹನುಮಂತ ದೇವರು ಸುರಸ ನಾಗದೇವತೆ ಅವಳನ್ನು ಸಂತೋಷಪಡಿಸಿ ಮುಂದೆ ಹೊರಡ್ತಾರೆ. ತೈರಾದೃತ ಪುನರಸೌ ವಿಯತೈವ ಗಚ್ಚನ್ ಛಾಯಾಗ್ರಹಂ ಪ್ರತಿದರ್ಶತ ಸಿಂಹಿಕಾಖ್ಯಂ. ಈಗ ಸಿಂಹಿಕಾ ಅಂತ ಹೇಳಿ ಒಬ್ಬ ರಾಕ್ಷಸಿ ಸಮುದ್ರದಲ್ಲಿ ಇರ್ತಾಳೆ. ಅವಳು ಬ್ರಹ್ಮದೇವರ ವರ ಅವಳಿಗೆ. ಬ್ರಹ್ಮದೇವರ ವರದಿಂದ ಆ ಸಿಂಹಿಕಾ ರಾಕ್ಷಸಿಗೆ ಏನು ವರ ಗೊತ್ತಾ? ಛಾಯಾಗ್ರಾಹಕಳು ಅಂತ ಹೆಸರು ಅವಳಿಗೆ. ನೋಡ್ರಿ, ಛಾಯಾಗ್ರಹಂ ಪ್ರತಿದರ್ಶತ ಸಿಂಹಿಕಾಖ್ಯಂ. ಛಾಯಾ ಅಂದರೆ ನೆರಳು. ಯಾವ ನೆರಳನ್ನು ಹಿಡಿದು ಎಳಿತಾಳೋ ಆ ನೆರಳಿಗೆ ಸಂಬಂಧಪಟ್ಟ ವ್ಯಕ್ತಿ ಅವಳ ಬಾಯಲ್ಲಿ ಬಂದು ಬಿಡಬೇಕು. ಇದು ಅವಳ ವರ. ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಅದನ್ನು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಆ ವರವನ್ನು ತಗೊಂಡಿದ್ದಾಳೆ. ಬ್ರಹ್ಮದೇವರು ಬೇಕು ಅಂತ ಆ ವರ ಕೊಟ್ಟಿದ್ದಾರೆ. ಮುಂದೆ ಅವಳು ಸಾಯಲಿಕ್ಕೆ ಆ ವರ ಅವಳಿಗೆ ಕಾರಣ ಆಗಲಿ ಅಂತ. ಆ ವರ ತಗೊಂಡಂಥ ದುಷ್ಟ ರಾಕ್ಷಸಿ ಸಿಂಹಿಕಾ ಸಮುದ್ರದಿಂದ ಮೇಲೆ ಎದ್ದು ಬಂದು ನೋಡ್ತಾಳೆ. ಆಕಾಶ ಮಾರ್ಗವಾಗಿ ಅವರು ಹನುಮಂತ ದೇವರು ಪ್ರಯಾಣ ಮಾಡ್ತಾ ಇರೋದನ್ನು ನೋಡ್ತಾಳೆ. ಆ ನೆರಳನ್ನು ಹಿಡಿದು ಹಿಂಗೆ ಎಳಿತಾಳೆ. ಅಲ್ಲಂತಾರೆ, ರಾಮದೇವರ ಸೇವಾ ದುರಂಧರರಾದ ಹನುಮಂತ ದೇವರು ಶುದ್ಧ ಭಾಗವತ ಧರ್ಮಿಷ್ಠರು, ಮಹಾಬಲಿಷ್ಠರು, ಮಹಾಸಮರ್ಥರು. ಅಂಥವರನ್ನು ಈ ಸಿಂಹಿಕ ಏನೂ ಮಾಡಲಿಕ್ಕಾಗಲ್ಲ. ಆದರೆ ಅವಳು ನೆರಳಿಡಿದು ಎಳೆದಿದ್ದಕ್ಕೆ ಬಂದಿದ್ದಲ್ಲ, ಬ್ರಹ್ಮದೇವರಿಗೆ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕೆ ನೀನು ಯಾವ ನೆರಳನ್ನು ಹಿಡಿದು ಎಳಿತೀಯೋ ಅದು ನಿನ್ನ ಬಾಯಲ್ಲಿ ಬಂದು ಬೀಳಲಿ ಅಂತ ವರ ಕೊಟ್ಟಿದ್ದಾರೆ. ಆದ್ದರಿಂದ ಬ್ರಹ್ಮದೇವರ ವರಕ್ಕೆ ಮಹತ್ವವನ್ನು ಕೊಡಬೇಕು ಅಂಥೇಳಿ ಹನುಮಂತ ದೇವರು ಅವಳು ನೆರಳಿಡಿದಂಗೆ ಎಳೆದಾಗ ಕೆಳಗಿಳಿದರು. ಅವಳು ನೋಡ್ರಿ ಮಹಾವಿಕಾರ ರಾಕ್ಷಸಿ. ಅವಳಿಗೆ ಇಲ್ಲಿ ಹೇಳ್ತಾರೆ, ಭಾಗವತದಲ್ಲೇ ಹೇಳಿದ್ದಾರೆ, ವಿಪ್ರಚಿತ್ತಿ ಸಿಂಹಿಕಾಯಾಂ ಶತಂ ಚೈಕಂ ಅಜೀಜನತ್ ರಾಹುಜ್ಯೇಷ್ಠಂ. ಅವಳು ಯಾರು ಅಂತ ಅವಳು ಬಯೋಡಾಟ ಕೊಟ್ಟಿದ್ದಾರೆ ಭಾಗವತದಲ್ಲಿ, ಷಷ್ಠಸ್ಕಂದ ಭಾಗವತದಲ್ಲಿ ಪ್ರಾಸಂಗಿಕವಾಗಿ. ಏನು ಗೊತ್ತಾ, ಅವಳು ಯಾರು? ಹಿರಣ್ಯಕಶ್ಯಪನ ಮಗಳು ಸಿಂಹಿಕಾ ರಾಕ್ಷಸಿ. ಜೊತೆಗೆ ವಿಪ್ರಚಿತ್ತಿ ಎಂಬ ರಾಕ್ಷಸನ ಹೆಂಡತಿ. ಈ ವಿಪ್ರಚಿತ್ತಿ ಯಾರು ಗೊತ್ತಾ? ದ್ವಾಪರಯುಗದಲ್ಲಿ ಜರಾಸಂಧನ ಹೆಂಡತಿ ಮೂಲ ರೂಪದಲ್ಲಿ. ಯಾವ ಸಿಂಹಿಕಾ ಎಂಬ ಇಂಥ ರಹಸ್ಯವನ್ನು ನಮಗೆ ವ್ಯಾಖ್ಯಾನಕಾರ ಕೊಡ್ತಾರೆ ನೋಡ್ರಿ. ಇದು ಭಾಳ ಗಮನಿಸ್ಬೇಕು ನಾವು. ಅದಕ್ಕೋಸ್ಕರವಾಗಿ ಸಿಂಹಿಕಾ ಎಂಬ ರಾಕ್ಷಸಿಯು ಹಿರಣ್ಯಕಶ್ಯಪುವಿನ ಮಗಳು, ವಿಪ್ರಚಿತ್ತಿ ಎಂಬ ರಾಕ್ಷಸನ ಹೆಂಡತಿ, ರಾಹುವಿನ ತಾಯಿ. ಸೂರ್ಯಗ್ರಹಣ ಚಂದ್ರಗ್ರಹಣ ಆದಾಗ ಹೋಗಿ ಹಿಡ್ಕೊತಾನ ರಾಹು, ಅವನ ತಾಯಿಯು. ಈ ರೀತಿಯಾಗಿ ಅವನ ಬಯೋಡಾಟ ಇಷ್ಟು ಕೊಟ್ಟಿದ್ದಾರೆ. ಆ ಸಿಂಹಿಕಾ ಏನಿದ್ದಾಳೆ ಮಹಾದುಷ್ಟ ರಾಕ್ಷಸಿ ಅವಳು ವಾಯುದೇವರನ್ನ ನುಂಗಬೇಕು ಅಂತ ಹೋದ್ಲು. ಜೊತೆಗೆ ಬ್ರಹ್ಮದೇವರು ಅವಳಿಗೆ ವರ ಕೊಟ್ಟಿದ್ದಾರೆ. ಏನಂತ ಗೊತ್ತಾ? ನೀನು ಲಂಕಾಪಟ್ಟಣಕ್ಕೆ ಸಂರಕ್ಷಣಾಗಿರ್ತೀಯ. ಲಂಕಾಪಟ್ಟಣಕ್ಕೆ ಹೋಗಬೇಕು ಅಂದರೆ ಸಿಂಹಿಕೆಯನ್ನು ಕ್ರಾಸ್ ಮಾಡೇ ಹೋಗಬೇಕು. ಅವಳ ದಾಟ್ಕೊಳ್ಳದೆ ಬೇರೆ ರೂಟಿಂದ ಹೋಗೋಕ್ಕಾಗೋದೇ ಇಲ್ಲ. ಅವಳು ಎಲ್ಲ ಕಡೆಗೂ ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾಳೆ. ಅವಳಿದ್ದೇ ಇದ್ದಾಳೆ. ಅವಳನ್ನು ಗೆದ್ದು ಹೋಗಬೇಕು. ಆ ಸಂದರ್ಭದಲ್ಲಿ ಬ್ರಹ್ಮದೇವರ ವರದಿಂದ ಬಲಿಷ್ಠಳಾದಂಥ ಆ ದುಷ್ಟಳು ಎದುರಿಗೆ ನಿಂತಾಗ ಹನುಮಂತ ದೇವರು ನೋಡ್ತಾರೆ, ಲಂಕಾವನಾಯ ಸಕಲಸ್ಯ ನಿಗ್ರಹಸ್ಯಾಹ ಸಾಮರ್ಥ್ಯಮಪ್ರತಿಹತಂ ಪ್ರದದೌ ವಿಧಾತ ಛಾಯಾಮವಾಕ್ಷಿಪದಸೌ ಪವನಾತ್ಮಜಸ್ಯ ಸೋಸ್ಯಾಹ ಶರೀರಮನುವಿಶ್ಯ ಬಿಭೇದ ಚಾಶು. ಒಂದೇ ಮಾತಲ್ಲಿ ಹೇಳಿಬಿಟ್ರು. ಅದಕ್ಕೆ ವಾದಿರಾಜ ಸ್ವಾಮಿಗಳು ಬಹಳ ಸುಂದರವಾಗಿ ಹೇಳ್ತಾರೆ, ಯದ್ಯಪಿ ಪವನಾತ್ಮಜಸ್ಯ ಛಾಯಾಯಾಹ ಗ್ರಹಣೆ ಸತಿ ಹನುಮಾನಪಿ ಆಗತಃ ತಥಾಪಿ ಬ್ರಹ್ಮಣಃ. ಸರ್ವಜ್ಞಾಚಾರ್ಯರಾದ ಚತುರ್ಮುಖ ಬ್ರಹ್ಮದೇವರಿಗೆ ಮುಂದೆ ಭವಿಷ್ಯದಲ್ಲಿ ಹನುಮಂತ ದೇವರು ರಾಮಸೇವಾ ದುರಂಧರರಾಗಿ ಸಮುದ್ರವನ್ನು ಹಾರುವ ಪ್ರಸಂಗ ಬರ್ತದೆ. ಆ ಸಂದರ್ಭದಲ್ಲಿ ಹನುಮಂತ ದೇವರ ಕೈಯಿಂದನೇ ಇವಳು ಸಾಯಲಿ ಅನ್ನೋ ಉದ್ದೇಶಕ್ಕೇ ಪೂರ್ವದಲ್ಲೇ ಇದನ್ನು ತಿಳಿದಂತಹ ಬ್ರಹ್ಮದೇವರು ಆ ಸಿಂಹಿಕೆಗೆ ವರ ಕೊಟ್ಟಿದ್ರು ಅಂತಾರೆ ವಾದಿರಾಜ ಸ್ವಾಮಿ. ಇದು ಅಡ್ವಾನ್ಸ್ ವರ. ಯಾಕೆಂದರೆ ಅವಳು ಸಾಯೋದಕ್ಕೆ ಇದು ಒಂದು ಪ್ರೀ ಪ್ಲ್ಯಾಂಡ್ ಅಂತ ಅರ್ಥ. ಆ ದುಷ್ಟಳು ಈ ರೀತಿಯಾಗಿ ಹೇಳ್ತಾ ಅಂತಾರೆ, ವರಪಾಲನಾಯೈವ ಆಗಮನಂ ನತು ಛಾಯಾಗ್ರಹಣ ಸತ್ವಾತ್ ಇತಿ ಸೂಚಿತು ಅಂತಾರೆ ವಾದಿರಾಜ ಸ್ವಾಮಿಗಳು. ಅಲ್ಲಿ ಬ್ರಹ್ಮದೇವರು ಕೊಟ್ಟ ವರವನ್ನು ಸತ್ಯ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೆಳಗಿಳಿದಿದ್ದಾರೆ ಹೊರತು
ಅವಳು ಸಾಮರ್ಥ್ಯದಿಂದ ಸರ್ವಸಮರ್ಥರಾದ ಹನುಮಂತ ದೇವರನ್ನು ಎಳೆದ್ಲು ಅಂತ ತಿಳ್ಕೋಬೇಡಿ. ಹನುಮಂತ ದೇವರು ಅವಳು ಎಳೆದಿದ್ದಕ್ಕೆ ಬಂದಿದ್ದಲ್ಲ, ಬ್ರಹ್ಮದೇವರ ವರಕ್ಕೆ ಗೌರವ ಕೊಡಬೇಕು ಅಂತ ಕೆಳಗೆ ಇಳಿದರು ಅನ್ನೋದನ್ನು ವಾದರಾಜ ಸ್ವಾಮಿಗಳು ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ಅವಳ ಬಾಯಲ್ಲಿ ಹೋಗಿ ಅವಳ ಉದರವನ್ನು ಬಗೆದು ಬಿಟ್ಟು ಆಚೆ ಬರ್ತಾರಂತೆ. ಇಲ್ಲಿ ಸ್ತ್ರೀ ಹತ್ಯೆ ಮಾಡಿಬಿಟ್ರಲ್ರಿ ಹನುಮಂತ ದೇವರು. ಸ್ತ್ರೀ ಹತ್ಯೆ ಮಾಡ್ಬೋದಾ? ಶಾಸ್ತ್ರದಲ್ಲಿ ಸ್ತ್ರೀ ಹತ್ಯೆ ಭಾಳ ದೊಡ್ಡ ದೋಷ ಅಂತ ಹೇಳ್ತಾರೆ. ಹಾಗಾದರೆ ರಾಮದೇವರು ಅವರ ಅವತಾರ ಕಾಲದಲ್ಲಿ ಮೊದಲು ಹತ್ಯೆ ಮಾಡಿದ್ದು ಸ್ತ್ರೀನೇ. ಕೃಷ್ಣಾವತಾರದಲ್ಲೂ ಸ್ತ್ರೀ ಹತ್ಯೆನೇ ಮೊದಲು ಮಾಡಿದ್ದು. ಆದ್ದರಿಂದ ಅವರ್ಯಾರು ಸ್ತ್ರೀಯರಲ್ಲ, ರಾಕ್ಷಸಿಯರು. ರಾಕ್ಷಸರು ಯಾರು ಜಗತ್ತಿಗೆ ಉಪದ್ರವವನ್ನು ಕೊಡ್ತಾರೋ ಅವರು ಸ್ತ್ರೀ ವೇಷದಲ್ಲಿರುವ ಪಿಶಾಚಿಗಳು ಅಂತ ಅರ್ಥ, ಅಷ್ಟೇ ಅರ್ಥ. ಅದಕ್ಕೋಸ್ಕರವಾಗಿ ತಾಟಕಿ ಒಳ್ಳೆ ಸಾಧ್ವಿ ಹೆಣ್ಣು ಮಗಳಾಗಿದ್ದು ಅವಳನ್ನು ರಾಮದೇವರು ಕೊಂದಿದ್ದರೆ ಅಪವಾದ ಮಾಡಬೇಕು. ಲೋಕಕ್ಕೆ ಉಪದ್ರವ ಆಗ್ತಾಯಿದೆ, ಸಜ್ಜನರನ್ನ ಹೋಗೋ ಕಡಲೆಕಾಯಿ ಬೀಜ ಹಾಕ್ಕೊಂಡಂಗೆ ಬಾಯಲ್ಲಿ ಹಾಕ್ಕೊತೀವಲ್ಲ, ಹಾಗೆ ಹೋಗೋರು ಕಂಡವ್ರನ್ನೆಲ್ಲ ಹಿಂಗೆ ಎಳ್ಕೊಂಬಿಟ್ಟೋದು ಪಟಕನ ಬಾಯಲ್ಲಿ ಹಾಕ್ಕೊಂಬಿಡ್ತಿದ್ಲು ಅವಳು, ಕಡಲೆಕಾಯಿ ಬೀಜ ತಿಂದಂಗೆ. ಅಂದಮೇಲೆ ಇಂಥ ದುರ್ಮಾರ್ಗರನ್ನು ಸಂಹಾರ ಮಾಡುವುದು ಸ್ತ್ರೀ ಹತ್ಯೆ ಅಲ್ಲ. ಕೃಷ್ಣಾವತಾರದಲ್ಲೂ ಪೂತನ ಸಂಹಾರ ದೇವರು ಮಾಡಿದ್ದಾನೆ. ಅದರಂತೆ ಬಿಂಬ ಮಾಡಿದ್ದು ಪ್ರತಿಬಿಂಬ ಮಾಡ್ತದೆ ಅಂತ ಹೇಳ್ತಾರೆ. ಈಗ ಬಿಂಬ ನಾವು ಅಂತ ಇಟ್ಕೊಡ್ರಿ, ಪ್ರತಿಬಿಂಬ ಎಲ್ಲಿ ಬೀಳುತ್ತೆ? ಕನ್ನಡಿಯಲ್ಲಿ ಬೀಳುತ್ತೆ. ನೀವೇನೇನು ಆ್ಯಕ್ಷನ್ ಮಾಡ್ತಾರೋ ಅದೆಲ್ಲ ಕನ್ನಡಿಯಲ್ಲಿ ತೋರಿಸುತ್ತೆ, ಅದು ಪ್ರತಿಬಿಂಬ. ಹಾಗೆ ಪರಮಾತ್ಮ ಬಿಂಬ, ಜೀವರಾಶಿಗಳು ಪ್ರತಿಬಿಂಬರು. ಪರಮಾತ್ಮನ ಪ್ರಥಮ ಪ್ರತಿಬಿಂಬ ಮುಖ್ಯ ಪ್ರಾಣದೇವರು. ಆದರೆ ಪರಮಾತ್ಮ ಅಲ್ಲಿ ಸ್ತ್ರೀ ಹತ್ಯೆ ಮಾಡಿದ ಅವತಾರದಲ್ಲಿ ಬಿಂಬ ಮಾಡ್ತು, ಅದೇ ಪ್ರತಿಬಿಂಬರಾದ ಹನುಮಂತ ದೇವರು ಇಲ್ಲಿಯೂ ಕೂಡ ಸಿಂಹಿಕಾ ರಾಕ್ಷಸಿಯನ್ನು ಸಂಹಾರ ಮಾಡಿದರು ಅನ್ನೋದನ್ನು ಶಾಸ್ತ್ರಕಾರರು ನಮಗೆ ಈ ರೀತಿ ವ್ಯವಸ್ಥಿತವಾಗಿ ತಿಳಿಸಿಕೊಡ್ತಾರೆ. ಅವಳನ್ನು ಸಂಹಾರ ಮಾಡಿಬಿಟ್ಟು ಮುಂದೆ ಹೊರಡ್ತಾರೆ. ನೋಡ್ರಿ, ನಿಸ್ಸೀಮಮಾತ್ಮಬಲಮಿತ್ಯನು ದರ್ಶಯಾನ ಹತ್ತೈವತಾಮಪಿ ವಿಧಾತೃ ವರಾಭಿಗುಪ್ತಾಂ ಲಂಬೇಶ ಲಂಬಶಿಖರೇ ನಿಪಪಾತಲಂಕಾ ಪ್ರಾಕಾರ ರೂಪಕೈರಾವತ ಸಂಚುಕೋಚ. ಅಂದರೆ ಏನು ಗೊತ್ತಾ, ಅಲ್ಲಿ ತ್ರಿಕೂಟ ಅಂತ ಪರ್ವತ, ಅದು ಶೃಂಗಗಳು ಒಳ್ಳೆ ಚೂಪಾಗಿರುವಂಥ ಪರ್ವತಗಳು, ತ್ರಿಕೂಟ ಪರ್ವತ ಅಂತ ಹೆಸರು. ಅದಕ್ಕೆ ಯೋಜನಾನಾಂ ಶತಂ ಶ್ರೀಮಾಂ ಶ್ರೀತ್ವಾಪಿ ಉತ್ತಮ ವಿಕ್ರಮ, ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ. ದೊಡ್ಡ ಪರ್ವತಗಳು, ಅದಕ್ಕೆ ತ್ರಿಕೂಟ ಪರ್ವತ, ಲಂಬಶಿಖರ ಅಂತ ಕರೀತಾರೆ. ಲಂಬ ಅಂದರೆ ಭಾಳ ಉದ್ದವಾಗಿದೆ, ಚೂಪವಾಗಿದ್ದಾವೆ. ಆ ಲಂಬಶಿಖರದ ಮೇಲೆ ನಿಂತುಕೊಂಡು ಹಾರ್ತಾರಂತೆ. ಯಾಕೆಂದರೆ ಈಗ ಮೇಲೆ ಹಾರಬೇಕಲ್ಲ, ಈಗ ಕೆಳಗಿಳಿದಿದ್ರು ಮತ್ತು ಮೇಲೆ ಹಾರಬೇಕಲ್ಲ, ಆ ಪರ್ವತದ ಮೇಲೆ ನಿಂತು ವಿಶೇಷವಾಗಿ ಅಂತಾರೆ. ಅದಕ್ಕೆ ಲಂಬ ಪರ್ವತ ಅಂದರೆ ತ್ರಿಕೂಟ ಪರ್ವತ ಅನ್ನೋದನ್ನು ವ್ಯಾಖ್ಯಾನಕಾರರು ನಮಗೆ ತಿಳಿಸ್ತಾರೆ. ಎತ್ತರವಾದ ಶಿಖರಗಳಿಂದ ಕೂಡಿದಂಥ ವಿಶಿಷ್ಟ ಪರ್ವತ ಅಂತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಈಗ ಸ್ವಾರಸ್ಯ ಏನು ಗೊತ್ತಾ, ಮೊದಲು ಸರಿ ಹಾರಿದಾಗ ಮಹೇಂದ್ರ ಪರ್ವತದ ಮೇಲೆ ನಿಂತು ಹಾರಿದರು. ಈ ಎರಡನೇ ಸರಿ ತ್ರಿಕೂಟವೆಂಬ ಪರ್ವತದ ಮೇಲೆ ನಿಂತು ಹಾರ್ತಾ ಇದ್ದಾರೆ. ಮೊದಲನೇ ಸರಿ ಹಾರಿದಾಗ ಮಹೇಂದ್ರ ಪರ್ವತ ಏನಿದೆ, ಮಹೇಂದ್ರನನ್ನೂ ಮೆಟ್ಟಿ ನಿಲ್ಲುವ ಸಾಮರ್ಥ್ಯವುಳ್ಳವರು, ಜಗತ್ತಿನಲ್ಲಿ ದೇವಾನಾಂ ಸಕಲ ದೇವತೆಗಳಿಗೆ ರಾಜ ಅಂತಂದರೆ ಇಂದ್ರದೇವರಿಗೆ ದೇವರಾಜ ಅಂತ ಕರೀತಾರೆ. ಇಂದ್ರದೇವರನ್ನು ದೇವರಾಜ ಅಂತ ಕರೆದ್ರೆ ಆ ಮಹೇಂದ್ರ ಅಂದರೆ ಆ ಮಹೇಂದ್ರನನ್ನೂ ಮೆಟ್ಟಿ ನಿಲ್ಲುವ ಸಾಮರ್ಥ್ಯವುಳ್ಳವರು ಹನುಮಂತ ದೇವರು ಅಂತ ತಿಳಿಸಿದರು. ಇದು ತ್ರಿಕೂಟ. ಈ ಗಿರಿ ಏನಿದೆಯಲ್ಲ, ಅತೀ ಎತ್ತರವಾದಂತಹ ಪರ್ವತಗಳನ್ನು ಮೆಟ್ಟಿ ನಿಲ್ತಾರೆ. ಅಂದರೆ ಇವರು ಮುಂದೆ ಪರ್ವತ ಸಾಮಾನ್ಯವಾಗಿ ಲೋಕದಲ್ಲಿ ಯಾರಾದರೂ ಏನಾದ್ರು ಮಾಡಿದ್ರೆ ನೋಡ್ರಿ, ಅವ್ರನ್ನ ಶೇಕ್ ಮಾಡೋಕ್ಕೂ ಆಗಲ್ಲ ಅಂತಾರೆ ಸಾಮಾನ್ಯವಾಗಿ. ಯಾರು ಒಳ್ಳೆ ಬಲಿಷ್ಠ ವ್ಯಕ್ತಿಯಾಗಿದ್ದರೆ ಅವ್ರ ತಂಟೆಗೆ ಹೋಗಬೇಡ್ರಿ, ಅವ್ರನ್ನ ಶೇಕ್ ಮಾಡೋಕ್ಕೂ ಆಗಲ್ಲ, ಭಾಳ ಕಷ್ಟ ಇದೆ. ಶೇಕ್ ಮಾಡೋಕ್ಕಾಗದೇ ಇರೋ ವಸ್ತು ಅಂದರೆ ಪರ್ವತವೇ. ಅಂಥ ಪರ್ವತವನ್ನು ಅವರು ಮೆಟ್ಟಿ ನಿಂತಿದ್ದಾರೆ ಅಂದರೆ ಇವರನ್ನು ಶೇಕ್ ಮಾಡೋರು ಯಾರೂ ಇಲ್ಲ ಅಂತ ತಾತ್ಪರ್ಯ, ಅಲ್ಲಿ ಇಷ್ಟ ಅಭಿಪ್ರಾಯ. ಆದ್ದರಿಂದ ಮಹಾಸಮರ್ಥರು ಹನುಮಂತ ದೇವರು ಅನ್ನೋ ತಾತ್ಪರ್ಯ. ಈ ರೀತಿಯಾಗಿ ಯಥಾಪ್ರಕಾರವಾಗಿ ಆ ಸಿಂಹಿಕಾ ಸಂಹಾರ ಮಾಡಿದ ನಂತರ ಆ ತ್ರಿಕೂಟ ಪರ್ವತದ ಮೇಲೆ ನಿಂತುಕೊಂಡು ಹಾರ್ತಾರೆ. ಲಂಕಾಪಟ್ಟಣದ ಎದುರಿಗೆ ಬಂದು ಇಳಿತಾರೆ. ಆಗ ಪುಟಾಚಿ ರೂಪ ತಗೋತಾರೆ. ಬಹಳ ದೊಡ್ಡ ರೂಪ ಇರ್ತದೆ, ಹಾರೋ ಕಾಲಕ್ಕೆ ದೊಡ್ಡ ರೂಪ ತೊಗೊಂಡಿರ್ತಾರೆ. ಆ ಲಂಕಾಪಟ್ಟಣಕ್ಕೆ ಇಳಿದ ಮೇಲೆ ಸಣ್ಣ ರೂಪ ತೊಗೊಂಡ್ಬಿಟ್ಟು ಭೂತ್ವಾ ಬಿಡಾಲ ಸಬಿತೋ ರಿಷಿತಾಂ ಪುರೀಂ ಚ ಪ್ರಾಪ್ಸಂದ ದರ್ಶನಿತ ರೂಪವತಿಂ ಸ ಲಂಕಾಂ ವೃದ್ಧೋ ನಯಾಶ್ವತ ವಿಜಿತ್ಯ ತಾಂ ಸಮುಷ್ಟಿ ಪಿಷ್ಟಾಂ ತಯಾನುಮತಗೆ ವಿವೇಶ ಲಂಕಾಂ. ಏನಾಯಿತು ಅಂದರೆ ಹನುಮಂತ ದೇವರು ಆ ಲಂಕಾಪಟ್ಟಣದ ಮುಂದೆ ಇಳಿದ್ರು. ಅರಮನೆ ಹತ್ರ ಲಂಕಿಣಿ ಇದ್ದಾಳಲ್ಲಿ. ಲಂಕಿಣಿ ಆ ಲಂಕಾಪಟ್ಟಣವನ್ನೇ ಸಂರಕ್ಷಣೆ ಮಾಡತಕ್ಕ ಒಬ್ಬ ಗ್ರಾಮ ದೇವತೆ.
ಭಾಳ ಜನಕ್ಕೆ ಲಂಕಿಣಿ ರಾಕ್ಷಸಿ ಅಂದ್ಕೊಂಡ್ಬಿಡ್ತಾರೆ. ಲಂಕಿಣಿ ರಾಕ್ಷಸಿಯಲ್ಲ, ನಿಜರೂಪವತೀಂ ಲಂಕಾಭಿಮಾನಿನೀಂ ದುರ್ಗಾ ಪರಿವಾರಭೂತ ಕಾಂಚನ ದೇವತಾಂ ಅಂತ ವಾದಿರಾಜರು ವ್ಯಾಖ್ಯಾನ ಬರೀತಾರೆ. ಇವಳು ಯಾರು ಅಂದರೆ, ಗ್ರಾಮ ದೇವತೆಗಳಿರ್ತಾರಲ್ಲ, ಆ ಗ್ರಾಮ ದೇವತೆಗಳು ಊರನ್ನೇ ಕಾಪಾಡುವಂಥ ದೇವತೆ ಆಕೆ. ಊರನ್ನು ಕಾಪಾಡಲಿಕ್ಕೆ ಗ್ರಾಮ ದೇವತೆ ಇರ್ತಾಳೆ, ಗ್ರಾಮ ದೇವತೆಯನ್ನು ಕಾಪಾಡಲಿಕ್ಕೆ ಹನುಮಂತ ದೇವರು ಇರ್ತಾರೆ, ಹನುಮಂತ ದೇವರನ್ನ ಕಾಪಾಡಲಿಕ್ಕೆ ರಾಮದೇವರು ಇರ್ತಾರೆ. ಈ ರೀತಿಯಾಗಿ ಇದು ಪರಂಪರ. ಆದ ಕಾರಣ ಅವಳು ಲಂಕಾಪಟ್ಟಣಕ್ಕೆ ಸಂರಕ್ಷಕಳಾದಂಥ ಒಬ್ಬ ಗ್ರಾಮ ದೇವತೆ ಲಂಕಿಣಿ. ಆ ಲಂಕಿಣಿ ಹನುಮಂತ ದೇವರು ಪುಟಾಚಿ ರೂಪ ತಗೊಂಡು ಅದರೊಳಗೆ ಹೋಗೋಕ್ಕೆ ನೋಡಿದ್ರು, ಅವಳು ಕಣ್ಣು ತಪ್ಪಿಸಿ ಒಂದು ಸೊಳ್ಳೆ ಕೂಡ ಒಳಗೆ ಹೋಗೋಕ್ಕಾಗಲ್ಲ ಅಂಥ ಮಹಾ ಸಮರ್ಥಳು ಲಂಕಿಣಿ ಗ್ರಾಮದೇವತೆ. ಯಾರು ನೀನು ಅಂತ ಕೇಳ್ತಾಳೆ ಹನುಮಂತ ದೇವರನ್ನು. ಆವಾಗ ಹನುಮಂತ ದೇವರು ಭಾಳ ಸುಮ್ಮನೆ ಹಿಂಗೆ ಎಡಗೈಯಿಂದ ಮುಷ್ಟಿ ಮಾಡಿ ಸ್ವಲ್ಪ ಹಿಂಗೆ ಸುಮ್ಮನೆ ಹಿಂಗೆ ಟಚ್ ಮಾಡ್ತಾರಷ್ಟೆ ಅವಳನ್ನ. ಯಾಕೆ ಅಂತಂದರೆ ಹೆಣ್ಮಗಳಲ್ವಾ ಪಾಪ, ಹೆಣ್ಮಗಳು ಜೋರಾಗಿ ಹೊಡೆದ್ರೆ ಸತ್ತೋಗ್ಬಿಡ್ತಾಳೆ, ದೇವತೆ ಬೇರೆ. ಆದ್ದರಿಂದ ಅವಳನ್ನು ನಾನು ಹೆಚ್ಚು ಹಿಂಸೆ ಮಾಡಬಾರ್ದು ಅಂಥೇಳಿ ಹನುಮಂತ ದೇವರು ಅವಳನ್ನು ವಾಮ ಎಡಗೈಯಿಂದ ಎಡಗೈ ಬಲಗೈ ಆದರೆ ನೋ ಡಿಫ್ರೆನ್ಸ್, ವಾಯುದೇವರಿಗೆ ಅವೆಲ್ಲ ವ್ಯತ್ಯಾಸಗಳಿಲ್ಲ, ಅನಾಯಾಸವಾಗಿ ಹೊಡಿತಾರೆ. ಅದು ಎಡಗೈಯಿಂದ ಹಿಂಗೆ ಬೆನ್ನಿಗೆ ಒಂದು ಸ್ವಲ್ಪ ಗುದ್ದಿದ್ರಂತೆ, ಅವಳಿಗೆ ಅನ್ಕಾನ್ಷಿಯಸ್ ಲೆವೆಲ್ ಅವಳಿಗೆ ಬರೀ ಮುಟ್ಟಿದ್ದಕ್ಕೆ. ಇವರು ಮಹಾಪರಾಕ್ರಮಿಗಳು, ಬ್ರಹ್ಮಾಂಡವನ್ನೇ ಸೀಳುವ ಸಾಮರ್ಥ್ಯ ಇರೋರಿಗೆ ಒಬ್ಬ ಲಂಕಿಣಿ ಲೆಕ್ಕನ ಹೇಳ್ರಿ. ಹಂಗೆ ಅನ್ನೋ ಕಾಲಕ್ಕೆ ಅವಳಿಗೆ ಯಾವಾಗ ಗೊತ್ತಾಯಿತೋ ಅಚಿಕೀರ್ಷು ಕಪಿವರಹ ಸ್ತ್ರೀವಧಂ ಜುಗುಪ್ಸಿತಂ, ಹೆಣ್ಣು ಮಕ್ಕಳನ್ನು ಹೊಡೆಯೋದು ಕೊಲ್ಲೋದು ಅದು ಪ್ರಾಮಾಣಿಕತನ ಅಲ್ಲ ಅಂಥೇಳಿ ನೋಡಿ, ವಾಮಕರೇಣಾಗ್ರೇ ವಾಮೇ ತಾಂ ಮನಾಂಗ್ ಪ್ರತ್ಯತಾಡಯತ್, ಎಡಗೈಯಿಂದ ಸ್ವಲ್ಪ ಸುಮ್ಮನೆ ಹಿಂಗೆ ಮುಟ್ಟಿದ್ರಷ್ಟೇ. ಆವಾಗ ಅವಳಿಗೆ ನೆನಪಾಯ್ತಂತೆ, ಏನು ಹಿಂದೆ ಬ್ರಹ್ಮದೇವರು ವರ ಕೊಟ್ಟಿದ್ದರು, ಏನಂತ, ನೀನಿರೋ ತನಕ ಲಂಕಾಪಟ್ಟಣವನ್ನು ಯಾರೂ ಏನೂ ಮಾಡಲಿಕ್ಕಾಗಲ್ಲ, ನೀನೇ ಲಂಕಾಪಟ್ಟಣಕ್ಕೆ ಸಂರಕ್ಷಕರಾಗಿರಬೇಕು ಅಂತ. ಯಾಕೆಂದರೆ ಲಂಕಾಪಟ್ಟಣ ವಸ್ತುತಃ ರಾವಣಂದಲ್ಲ. ಲಂಕಾಪಟ್ಟಣ ಏನಿದೆ ಅದು ರಾವಣನ ಅಣ್ಣ ಕುಬೇರ. ರಾವಣನಿಗೆ ತಂದೆ ಇದ್ದಾರಲ್ಲ, ಆ ರಾವಣನ ತಂದೆ ವಿಶ್ರವಸ್ಸೆಂಬ ಋಷಿಗಳು, ಅವರಿಗೆ ಇಬ್ಬರು ಹೆಂಡತಿಯರು. ಮೊದಲನೇ ಹೆಂಡತಿಯಲ್ಲಿ ಹುಟ್ಟಿದವನು ಕುಬೇರ, ಎರಡನೇ ಹೆಂಡತಿಯಲ್ಲಿ ಹುಟ್ಟಿದವನೇ ರಾವಣ. ಅಣ್ಣ ತಮ್ಮನೇ ಅವರಿಬ್ಬರು, ತಂದೆ ಒಬ್ಬನೇ, ತಾಯಿ ಬೇರೆ ಬೇರೆ ಅಷ್ಟೇ ಅವರಿಗೆ, ಕುಬೇರನಿಗೂ ಮತ್ತು ರಾವಣನಿಗೂ. ಆದರೆ ಕುಬೇರನ ಪಟ್ಟಣ ಅದು ಬಂಗಾರದ ಪಟ್ಟಣವನ್ನು ವಿಶ್ವಕರ್ಮನಿಂದ ನಿರ್ಮಾಣ ಮಾಡಿಸಿ ಅದಕ್ಕೆ ಲಂಕಿಣಿಯನ್ನು ಕಾವಲಾಗಿಟ್ಟು ಆ ಪಟ್ಟಣವನ್ನು ಕುಬೇರನಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಬ್ರಹ್ಮದೇವರೇ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಮುಂದೊಂದು ದಿನ ಒಂದು ಕಪಿ ಬಂದು ನಿನಗೆ ತಾಡನ ಮಾಡುತ್ತೆ, ಅಲ್ಲಿಗೆ ನಿನ್ನ ಕೆಲಸ ಮುಗೀತು, ನಿನ್ನ ಪಾಡಿಗೆ ನೀನು ಆ ಕಪಿಗೆ ಅದು ಏನು ಮಾಡಬೇಕು ಅಂದ್ಕೊಂಡಿರುತ್ತೋ ಅದಕ್ಕೆ ಬಿಟ್ಬಿಡು, ಒಳಗಡೆ ಬಿಟ್ಬಿಡು, ಇನ್ನು ಯಾವುದ್ರ ತಂಟಿಗೂ ನೀನು ಅದು ಕಪಿಯನ್ನು ನೀನೇನು ಮಾಡಲಿಕ್ಕಾಗಲ್ಲ ಅಂತ ಮೊದಲೇ ಬ್ರಹ್ಮದೇವರು ಹೇಳಿರ್ತಾರೆ. ಆ ಬ್ರಹ್ಮದೇವರ ಮಾತು ನೆನಪಾಯಿತು, ಈ ಕಪಿ ಗುದ್ದಿದ್ದನ್ನು ನೆನೆಸ್ಕೊಂಡ್ಳು. ಬ್ರಹ್ಮದೇವರು ಕೊಟ್ಟ ವರ ಅದೇ ಕಪಿ ಇದು ಅಂತ ಅವಳಿಗೆ ಗೊತ್ತಾಯಿತು. ಕೈ ಮುಗಿದು ಬಿಡ್ತಾಳೆ ಹನುಮಂತ ದೇವರಿಗೆ. ಆಗ ಹನುಮಂತ ದೇವರು ಅವಳಿಗೆ ಅನುಗ್ರಹ ಮಾಡಿ ನಿಧಾನಕ್ಕೆ ನಗರವನ್ನು ಪ್ರವೇಶ ಮಾಡ್ತಾರೆ, ಅರಮನೆಯನ್ನು ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಏನು ಮಾಡಿದ್ರು ಹನುಮಂತ ದೇವರು ಮುಂದಿನ ಸಂಚಿಕೆಯಲ್ಲಿ ಹೇಳೋಣ. ಹರಗೇ ನಮಃ. ಕೃಷ್ಣಾರ್ಪಣಮಸ್ತು.